ನಿಗಮದ ಅಧ್ಯಕ್ಷ ಸ್ಥಾನಕ್ಕಾಗಿ ತೆರದಾಳದಲ್ಲಿ ತೀವ್ರಗೊಂಡ ಒತ್ತಾಯ. ಹಿತ ಕಾಯಬೇಕಾದಂತಹ ಜವಳಿ ನಿಗಮಕ್ಕೆ ಸೂಕ್ತ ಮಾರ್ಗದರ್ಶಕರಿಲ್ಲದೆ ಇಡೀ ಉದ್ಯಮವೇ ಅವಸಾನದತ್ತ ಸಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ನೇಕಾರರನ್ನ ಹೊಂದಿರುವ ತೆರದಾಳ್ ಕ್ಷೇತ್ರದ ಸಮಸ್ತ ಕೈಮಗ್ಗ ನೇಕಾರರು ಈಗ ಒಗ್ಗಟ್ಟಾಗಿ ಸಿಡಿದೆದ್ದಿದ್ದಾರೆ. ಹಾಗಾದ್ರೆ ಏನಿದು ನೇಕಾರರ ಬಿಗ್ ಡಿಮ್ಯಾಂಡ್? ಯಾರು ಆ ಯುವ ನಾಯಕ? ಹೌದು, ಬಾಗಲಕೋಟೆ ಜಿಲ್ಲೆಯ ತೆರದಾಳ್ ವಿಧಾನಸಭಾ ಕ್ಷೇತ್ರ ಅಂದ್ರೆ ಅದು ನೇಕಾರರ ಹೆಮ್ಮೆಯ ನಾಡು. ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೈಮಗ್ಗ ನೇಕಾರರು, ಪವರ್ ಲೂಮ್ ನೇಕಾರರು, ಸೈಜಿಂಗ್ ಕಾರ್ಮಿಕರು, ವೈಂಡಿಂಗ್ ಕಾರ್ಮಿಕರನ್ನ ಹೊಂದಿರುವಂತಹ ಏಕೈಕ ಮತ್ತು ಅತಿ ದೊಡ್ಡ ಕ್ಷೇತ್ರವಿದು. ಇಲ್ಲಿನ ಸಾವಿರಾರು ಕುಟುಂಬಗಳ ದಿನದ 3 ಹೊತ್ತಿನ ಗಂಜಿ ನಿರ್ಧಾರವಾಗೋದೇ ಈ ನೇಕಾರಿಕೆಯ ಉದ್ಯಮದ ಮೇಲೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸೂಕ್ತ ನಾಯಕತ್ವ ಮತ್ತು ಮಾರ್ಗದರ್ಶನದ ಕೊರತೆಯಿಂದಾಗಿ ನೇಕಾರರ ಬದುಕು ದುಸ್ತರವಾಗಿದೆ. ಅನುಭವ ಇಲ್ಲದವರಿಗೆ ಅಧಿಕಾರ ಕೊಟ್ರೆ ಉದ್ಯಮ ಬಲಿ. ನೇಕಾರರ ಪ್ರಮುಖ ಆರೋಪ ಏನು ಅಂದ್ರೆ, ಸರ್ಕಾರವು ನೇಕಾರಿಕೆ ಕ್ಷೇತ್ರದ ಬಗ್ಗೆ ಕನಿಷ್ಠ ಅನುಭವವೂ ಇಲ್ಲದವರಿಗೆ ಜವಳಿ ನಿಗಮದಂತಹ ಉನ್ನತ ಹುದ್ದೆಗಳನ್ನು ನೀಡ್ತಾ ಇದೆ. ಇದರಿಂದಾಗಿ ನೇಕಾರರ ನೈಜ ಸಮಸ್ಯೆಗಳು ಸರ್ಕಾರಕ್ಕೆ ತಲುಪ್ತಾನೇ ಇಲ್ಲ. ಹೀಗೆ ಮುಂದುವರೆದ್ರೆ ಮುಂಬರುವ ದಿನಗಳಲ್ಲಿ ನೇಕಾರರು ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದೆ ಬೀದಿಗೆ ಬೀಳಬೇಕಾಗುತ್ತದೆ ಎಂದು ನೇಕಾರರು ತೀವ್ರ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಸಿದ್ದು ಕೊಣ್ಣೂರ್ ಅವರಿಗೆ ಯಾಕೆ ಪಟ್ಟ? ಇದೇ ಕಾರಣಕ್ಕೆ ತೆರದಾಳ್ ನೇಕಾರರೆಲ್ಲರೂ ಒಮ್ಮತದಿಂದ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಕ್ಷೇತ್ರದಲ್ಲೇ ಹುಟ್ಟಿ ನೇಕಾರರ ಕಷ್ಟ ಸುಖಗಳ ಮಧ್ಯೆ ಬೆಳೆದು ಬಂದಿರುವ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮತ್ತು ಯುವ ಧುರೀಣರಾಗಿರುವ ಶ್ರೀಯುತ ಸಿದ್ದು ಅಣ್ಣ ಕೊಣ್ಣೂರ್ ಅವರನ್ನ ತಕ್ಷಣವೇ ಕರ್ನಾಟಕ ಸರ್ಕಾರ ಜವಳಿ ನಿಗಮದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಸಿದ್ದು ಅಣ್ಣ ಕೊಣ್ಣೂರ್ ಅವರು ಪ್ರತಿಯೊಬ್ಬ ನೇಕಾರನ ಸಮಸ್ಯೆಯನ್ನ ತನ್ನದೇ ಸ್ವಂತ ಸಮಸ್ಯೆ ಎಂದು ಭಾವಿಸಿ ಸ್ಪಂದಿಸುವ ಗುಣ ಹೊಂದಿದ್ದಾರೆ. ನೇಕಾರರ ಉಳಿವಿಗಾಗಿ ಇಂತಹ ತಳಮಟ್ಟದ ನಾಯಕನಿಗೆ ಅಧಿಕಾರ ಸಿಗಲೇಬೇಕು ಅನ್ನೋದು ಇಡೀ ಕ್ಷೇತ್ರದ ನೇಕಾರರ ಒಕ್ಕೊರಲ ಒತ್ತಾಯವಾಗಿದೆ. ಸಮಸ್ತ ನೇಕಾರರು ಜಿಲ್ಲಾಧ್ಯಕ್ಷರಿಗೆ ನೀಡಿರುವ ಈ ಮನವಿ ಪತ್ರ ಈಗ ಕಾಂಗ್ರೆಸ್ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ತೆರದಾಳ್ ಮತಕ್ಷೇತ್ರದ ನೇಕಾರರ ಈ ಬಲವಾದ ಒತ್ತಾಯಕ್ಕೆ ಸರ್ಕಾರ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಮಣಿಯುತ್ತಾ ಸಿದ್ದು ಅಣ್ಣ ಕೊಣ್ಣೂರ್ ಅವರಿಗೆ ಜವಳಿ ನಿಗಮದ ಅಧ್ಯಕ್ಷ ಸ್ಥಾನ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ವರದಿ ದಿಲೀಪ್ ಎಸ್ ಕಾಂಬ್ಳೆ, ಜಸ್ಟ್ ಕರ್ನಾಟಕ. ನಮ್ಮ ತೆರದಾಳ್ ಮತಕ್ಷೇತ್ರದ ಹಿರಿಯ ಯುವಕರ ಧುರೀಣರಾದಂತ ಸಿದ್ದಣ್ಣ ಕೊಣ್ಣೂರ್ ಅವರನ್ನು ಕರ್ನಾಟಕ ರಾಜ್ಯದ ಜವಳಿ ನಿಗಮದ ಅಧ್ಯಕ್ಷನ ಆಗಬೇಕೆಂದು ಇಡೀ ಸಮಸ್ತ ಪರಿವರ್ತನೆ ನೇಕಾರರು ಮತ್ತು ಸಮಸ್ತ ನೇಕಾರ ಬಾಂಧವರು ಎಲ್ಲ ಜನತೆ ಅವರನ್ನು ಜವಳಿ ನಿಗಮದ ಅಧ್ಯಕ್ಷ ಮಾಡುವುದರಿಂದ ಈ ಭಾಗಕ್ಕೆ ಅನುಕೂಲ ಆಗುತ್ತದೆ ಅಂತ ಎಲ್ಲರ ಅಭಿಪ್ರಾಯವಾಗಿರುತ್ತದೆ. ಆದ್ದರಿಂದ ಅವರನ್ನು ಈ ನಿಗಮದ ಅಧ್ಯಕ್ಷ ಮಾಡಬೇಕಂತ ಹೇಳಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮತ್ತು ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷರನ್ನ ನಾವು ನಮ್ಮ ಮನವಿ ಮುಖಾಂತರ ಅವರನ್ನು ಒತ್ತಾಯಿಸಿರುವುದು. ಇವತ್ತು ನಾವೆಲ್ಲ ನೇಕಾರರು KHDC ನೇಕಾರ ಆಗಲಿ, ವೃತ್ತಿಪರ ನೇಕಾರ ಆಗಲಿ, ಎಲ್ಲ ಬಾಗಲಕೋಟೆ ಜಿಲ್ಲೆದ ನೇಕಾರರು ಎಲ್ಲರೂ ಇಲ್ಲಿ ಕೂಡಿ ಒಂದ ಸಂಗ್ರಾಮ ಅಂದ್ರೆ ಒಂದು ನಮ್ಮ ಜವಳಿ ನಿಗಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ತೆರದಾಳ್ ಮತಕ್ಷೇತ್ರದ ಸಿದ್ದು ಅಣ್ಣ ಕೊಣ್ಣೂರವರಿಗೆ ಕೊಡ್ಬೇಕಂತೇಳಿ ನಾವು ಎಲ್ಲ ವೃತ್ತಿಪರ ನೇಕಾರ ವತಿಯಿಂದ ನಾವು ಒತ್ತಾಯ ಮಾಡತ್ತಿದ್ರಿ. ಯಾಕಂದ್ರೆ ಇವರಿಗೆ ಎಲ್ಲ ಸಾಕಷ್ಟು ಅವ್ರಿಗೆ ಮಾಹಿತಿ ಐತ್ರಿ ನೇಕಾರ ಬಗ್ಗೆ. ಅದಕ್ಕೆ ದಯವಿಟ್ಟು ಈ ಸರ್ಕಾರದವರು ಎಚ್ಚರಿಕೆ ಮಾಡಿ ಇದನ್ನ ಇವ್ರಿಗೆ ನಿಗಮ ಅಧ್ಯಕ್ಷ ಸ್ಥಾನ ಕೊಡ್ಬೇಕಂತೇಳಿ ನಾವೆಲ್ಲರೂ ಒತ್ತಾಯ ಮಾಡಿದ್ವಿ. KHDC ಕಾಲನಿಯ ನೇಕಾರರ ಸಮಸ್ಯೆಗಳು ಹಾಗೆ ಉಳಿದಿವೆ, ಯಾವ ಯಶಸ್ವಿ ಆಗಿಲ್ಲ. ಎಲ್ಲ ಕೆಲಸವೂ ಬರೀ ಅರ್ಧಂಬರ್ಧ ಆಗಿದ್ದೇವೆ. ಅದರ ಸಲುವಾಗಿ ಬಹಳ ಸಂಕಷ್ಟದಲ್ಲಿದ್ದಾರೆ ಯಾರು ನಮ್ಮ ನೇಕಾರರು. ಅವ್ರಿಗೆ ಯಾವ ಸೌಲಭ್ಯಗಳು, ಸರ್ಕಾರದಿಂದ ಬರುವ ಸೌಲಭ್ಯಗಳು ದೊರಕುತ್ತಿಲ್ಲ. ಆದ್ದರಿಂದ ನಮ್ಮ ಮನವಿಗೆ, ನಮ್ಮ ತೊಂದರೆಗಳಿಗೆ ಸ್ಪಂದಿಸುವ ಒಂದು ಆತ್ಮಸ್ಥೈರ್ಯ ಉಳಿಯವರಂದ್ರೆ ನಮ್ಮ ಸಿದ್ದು ಕೊಣ್ಣೂರ್ ಅವರು. ಅವರನ್ನ ನಮ್ಮ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ತಿಳ್ಕೊಂಡು ನಮ್ಮೆಲ್ಲರ ಇಚ್ಛೆಯಾಗಿದೆ. ನಮ್ಮ